ಕಳಸ ಗ್ರಾಮವು ಸಮೀಪಿಸಿತು. ಈ ಊರೊಳಗ ನನ್ನ ಪಾಲಿನ ಪರಮಾತ್ಮನಂತಿರುವ ಗೋವಿಂದ ಗುರುನಾಥನಿದ್ದಾನೆ. ನನ್ನ ದೇವರಿರುವ ಈ ಕಳಸ ಗ್ರಾಮವೇ ನನಗೆ ದೇವಾಲಯ, ಗರ್ಭಗುಡಿ. ಈ ಗರ್ಭಗುಡಿ ಒಳಗ ಮೊಚ್ಚೆಯನ್ನು ಬಿಡ್ಕೊಂಡು ಹೋದ್ರೆ ಗುರುದ್ರೋಹವಾಗುವುದು. ಈ ಕಳಸ ಗ್ರಾಮದ ಮಣ್ಣು ನನಗೆ ಮಣ್ಣಲ್ಲ, ಇದು ಅಂಗಾರ ಬಂಗಾರ ಶ್ರೀಗಂಧದ ಹುಡಿ. ಈ ಮಣ್ಣನ್ನು ಮನುಷ್ಯನು ಮಹಾದೇವನಾಗುತ್ತಾನೆ, ನರನು ನರನಾಗುತ್ತಾನೆ, ಕಿಂಕರ ಶಂಕರನಾಗುತ್ತಾನೆ. ರಕ್ಷಿಸೋ ಗುರುನಾಥ ರಕ್ಷಿಸೋ ಗುರುನಾಥ ರಕ್ಷಿಸೋ ಗುರುನಾಥ ರಕ್ಷಿಸೋ ಗುರುನಾಥ. ಶರಣ್ರಿ ಶರೀಫ್ ಸಾಹೇಬ್ರ ಶರಣು. ಶರಣು ರಾಯರಿಗೆ ಶರಣು. ಇದೇನ್ರಿ ಶರೀಫ್ ಸಾಹೇಬ್ರ ಕಾಲೊಳಗಿರ್ಬೇಕಾದ ಮಚ್ಚನ್ನು ಬಗಲಾಕಿಟ್ಟುಕು ಬಂದಿರಿ ಅಲ್ಲ, ದಾರ್ಯಾಗ ಬರೋ ಮಚ್ಚ ಹರಿದನ್ರಿ. ರಾಮ್ ಭಟ್ರ ಮೊಚ್ಚೆ ಹರಿದಿಲ್ರಿ, ಮೊಚ್ಚೆ ಹರಿದಿಲ್ಲ. ಮಚ್ಚೆ ಹರಿದಿಲ್ಲ ಅಂತ ಹೇಳ್ತೀರಿ, ಮಚ್ಚೆ ಹರಿಯತ್ತಿದ್ರಿ ಕಾಲೊಳಗಿರ್ಬೇಕಾದ ಮಚ್ಚನ್ನು ಬಗಲಾಗಿ ಹಾಕ್ತು ಬಂದ್ರಿ. ರಾಯರ ನಾನೊಂದು ಪ್ರಶ್ನೆ ಕೇಳ್ರಲ್ರಿ, ಒಂದ್ ಯಾಕ್ರಿ 10 ಪ್ರಶ್ನೆ ಕೇಳ್ರಿ. ರಾಯರ ಗರ್ಭಗುಡಿ ಒಳಗ ಯಾರಾದ್ರೂ ಮೊಚ್ಚೆಯನ್ನು ಮಾಡ್ಕೊಂಡು ಹೋಗ್ತಾರೇನ್ರಿ? ಎಂತ ಮಾತ್ರಿ, ಯಾರು ಗರ್ಭಗುಡಿ ಒಳಗ ಮಚ್ಚನ್ನು ಮಟ್ಕೊಂಡು ಹೋಗ ನೋಡ್ರಿ. ಅದಕ್ಕ ನೋಡ್ರಿ ರಾಯರ, ನನ್ನ ಕಾಲ್ ಒಳಗಿನ ಮೊಚ್ಚೆಯನ್ನು ಒಳಗೆ ಇಟ್ಕೊಂಡಿಲ್ಲ. ಇದೇನ್ರಿ ಶರೀಫ್ ಸಾಹೇಬ್ರ ಗರ್ಭಗುಡಿ ಅಂತೀರಿ, ಈಗ ನೋಡಿದ್ರೆ ಮಚ್ಚನ್ನು ಬಗಲಾಗಿ ಇಟ್ಕೊಂಡಿರಿ, ಇಲ್ಲಿ ಮಾತ್ರ ಎಲ್ಲಿ ಗರ್ಭಗುಡಿ ಇಲ್ಲವಲ್ಲ. ಈಗ ನಾವು ನಿಂತದ್ರಿ ಕಳಸ ಗ್ರಾಮದ ಹೊರಭಾಗದಲ್ಲಿ, ಇಲ್ಲೆಲ್ಲಿ ಗರ್ಭಗುಡಿ ತರ್ತೀರಿ? ರಾಯರ ನನ್ನ ಗುರುಗಳು ಯಾರನ್ನೋದು ತಮಗೆ ಗೊತ್ತಿರಲು ಸಾಕು. ಗೊತ್ತು ಆ ಕಳಸದ ಗೋವಿಂದ ಭಟ್ಟರೇ ತಮ್ಮ ಗುರುಗಳು. ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋದು ತಮಗೆ ಗೊತ್ತಿರಬೇಕು. ಓದಿವಿ ಕೇಳಿವಿ, ಅದ್ರ ಅರ್ಥ ಆಗಿಲ್ಲ ನೋಡ್ರಿ. ರಾಯರ ನನ್ನ ಜೀವಂತ ದೇವರಿರುವ ಈ ಕಳಸ ಗ್ರಾಮವೇ ನನಗೆ ದೇವಾಲಯ, ಗರ್ಭಗುಡಿ. ಈ ಗರ್ಭಗುಡಿ ಒಳಗ ಮೊಚ್ಚೆಯನ್ನು ಮಟ್ಕೊಂಡು ಹೋದ್ರೆ ಗುರುದ್ರೋಹ, ದೇವದ್ರೋಹ, ದೈವದ್ರೋಹ, ಎಲ್ಲಕ್ಕೂ ಹೆಚ್ಚಾಗಿ ಆತ್ಮದ್ರೋಹವಾಗುವುದೆಂದು ನನ್ನಂತರಾತ್ಮವು ಕೂಗಿ ಕೂಗಿ ಹೇಳು. ಅದಕ್ಕಾಗಿ ನನ್ನ ಕಾಲೊಳಗಿನ ಮೊಚ್ಚೆಯನ್ನು ನನ್ನಿಂದ ಏನಾದ್ರೂ ತಪ್ಪಾಯ್ತೇನ್ರಿ? ಕಳಸದೊಳಗೆ ಕಾಲ ಕೆಳಗೆ ಬಿದ್ದಿರುವ ಈ ಹುಡಿ ಮಣ್ಣಿನ ಬಗ್ಗೆ ನಿನಗಿಷ್ಟು ಗೌರವ ಇರಬೇಕಾದ್ರಿ, ಇನ್ನು ಸಾಕ್ಷಾತ್ ಗೋವಿಂದ ಭಟ್ಟರ ಬಗ್ಗೆ ಎಂತ ಭಕ್ತಿ ಭಾವ ನಿನ್ನ ಮನದಲ್ಲಿ ಕೆಣಗಿಟ್ಟಿರ್ಬೇಕು ಸಿರಿಪ. ನಿನ್ನನ್ನು ಹೊಡೆದವ್ರು ಎಂತ ಸಂಸ್ಕಾರ ಅಂತ ಇರಬೇಕಪ್ಪ. ಲಕ್ಷ್ಮಿ ಲಕ್ಷ್ಮಿ ಪೂಜೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿದ್ರಿ. ಬೇಕಾದೋದಕ್ಕೆ ಬೆಂಕಿ ಹಚ್ಚಿ ಭಸ್ಮ ಮಾಡಿ ಹಣಿಗೆ ಹಚ್ಚಿಕೊಂಡ. ನನಗ ಮತ್ತೇನೋ ಬೇಕಾಗಿಲ್ಲ. ನನ್ನ ಮಗ ಶರೀಫ ಬರ್ತಾ ಇದ್ದಾನ, ಅವ್ರು ಬೇಗ ಹೊರಗ. ಅಯ್ಯೋ ನೋಡ್ರಿ, ಇಲ್ಲಿ ನೆನೆಸಿದ್ರೊಳಗ ಶರೀಫ ಬಂದೇ ಬಿಟ್ಟ. ಬಾ ಶರೀಫ, ನಿನಗೆ 100 ವರ್ಷ ಆಯುಷ್ಯ ನೋಡು. ಲಕ್ಷ್ಮಿ, ಶರೀಫ ತನ್ನ ಸಾವನ್ನ ಸಾಯ್ಸಾಕ್ ಬಂದಾನ, ಅವಾಗ ಆಯುಷ್ಯ ಮಾಡಿ ಬರುದಿಲ್ಲ. ತಂದೆ, ನಾನು ಜಾತಿಯಿಂದ ಮುಸಲ್ಮಾನ. ನಾನು ಒಳಗಡೆ ಬಂದ್ರ ಮೈಲಿಗೆ ಆಗೋದಿಲ್ವೇ? ಸಾಪ ಮೈಲಿಗೆ ಎಂಬುದೆಲ್ಲ ಮನಸ್ಸಿಗೆ ಸಂಬಂಧಿಸಿದ ಹೊರತು ಮೈಗೆ ಸೇರಲ್ಲ. ನಮ್ಮವರು ಜನನದಿಂದ ಜಾತಿ ಹೇಳ್ತಾರ, ಶೀಲದಿಂದ ಅಲ್ಲ ಶರೀಫ, ಶೀಲದಿಂದ ಅಲ್ಲ. ಏನು ಗುರುನಾಥ, ಈ ದಿವಸ
ಅಮೃತ ಸಿದ್ಧಿ ಯೋಗಿದೆ. ಆ ಯೋಗದ ಹೊಸ ಪಾಠ ಪ್ರಾರಂಭಿಸಿನು. ನೀನು ಸ್ನಾನ ಮಾಡಿ ಸ್ವಚ್ಛವಾಗಿ ಬಾ ಮಗ, ಹೋಗು. ಆಗಲಿ ಗುರುದೇವ, ನಾನು ಸ್ನಾನ ಮಾಡಿ ಸ್ವಚ್ಛವಾಗಿ ಬರುತ್ತೇನೆ. ಸರಿಪಾ, ಬೆಳೆಯುವ ಬಳ್ಳಿಗೆ ಯಾವತ್ತೂ ಹುಳ ಬಾಳು. ಆ ತಾಯಿ ನಿನಗೆ ಒಳ್ಳೆಯದು ಮಾಡಿದೆ. ಇದೇನು ತಾಯಿ, ನನಗೇನಾದರೂ ಅಶುಭವಾಗುವುದೆಂದು ನಿಮಗೆ ಸಂಶಯವೇ? ಏನಿಲ್ಲ ಮಗು, ಎಲ್ಲವೂ ಒಳಿತಿಗೆ ಆಗು. ಆದಷ್ಟು ಬೇಗನೆ ಬಂದು ತಾಯಿ, ನಿನ್ನ ಆಶೀರ್ವಾದವೇ ನನಗೆ ವಜ್ರಕವಚವಾಗಲಿ. ನಾನು ಸ್ನಾನ ಮಾಡಿ ಸ್ವಚ್ಛವಾಗೇ ಬರುತ್ತೇನೆ. ಮುಂಜಾನೆ ನೀನು ಗುಡುಗುಡಿಸ್ತಾ ಇದೆಯಲ್ಲ ಕಳ, ಯಾವ ಹಾಡೋದು? ಯಾವ ತತ್ವದ ಹಾಡಿದವ ಶರೀಫ? ಗುರುದೇವ, ನಿನ್ನ ಆಶೀರ್ವಾದವೇ ನನ್ನ ಒಳಗೆ ಕುಂತು ನುಡಿಯು. ನಾನು ಬರೇ ನಿಮಿತ್ತವೇನು, ಬರೀ ನಿಮಿತ್ತವೇನು. ಕಳ, ಯಾವ ಹಾಡು ಹೇಳಪ್ಪ ಸರಿಪಾ? ಹೋಗುತ್ತಿಹುದು ಕಾಯವು ವ್ಯರ್ಥ, ಹೋಗುತ್ತಿಹುದು ಈ ಕಾಯವು ವ್ಯರ್ಥ, ಭಾಗವತೀರವನಿಗೆ ಯೋಗಿಸಮರ್ಥ, ಭಾಗವತೀರವನಿಗೆ ಯೋಗಿಸಮರ್ಥ, ಹೋಗುತ್ತಿಹುದು ಈ ಕಾಯವು ವ್ಯರ್ಥ. ಬದುಕೇನು ಮಾಡಿದೆ ಇಲ್ಲೇ ಮುದುಕಾಗಿ ಬರುವುದಲ್ಲ, ಈ ಹುಡುಗಿ ಬರುವೆ ಮುದಿಗಾಗಿ ಬೆಳೆದಲ್ಲ, ಈ ಹುಡುಗಿ ಬರುವೆ ಕಾಯವು ವ್ಯರ್ಥ, ಭಾಗವತೀರವನೇ ಯೋಗಿಸಮರ್ಥ, ಭಾಗವತೀರವನೇ ಭಲೆ ಭಲೆ, ಬಲ್ಲು ಚೆನ್ನಾಗಿದೆಯಲ್ಲೋ ನಿನ್ನ. ಸರಿಪ್ಪ, ಬೇಗನೆ ಹೋಗಿ ಸ್ನಾನ ಮಾಡಿ ಸ್ವಚ್ಛವಾಗಿ ಬಾ ಮಗ. ಆಗಲಿ ಗುರುದೇವ, ನಾನು ಸ್ನಾನ ಮಾಡಿ ಸ್ವಚ್ಛವಾಗೇ ಬರುತ್ತೇನೆ. ಚರಣಾಂಭೋಜಗಣ ಮಹಿಮಾ ಯೋಗ ಮಾರುತಿ ಗುರು ಗುರೇಶ್ವರ ಲಿಂಗ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ. ಏ ಶರೀಫ, ಏನಲ್ಲೇ ಅದ ಹಾಡ? ಪ್ರಭುದೇವರ ಗುಣಗಾನ, ಬಸವಣ್ಣನಂತಹ ಭಕ್ತನಿಲ್ಲ, ಪ್ರಭುದೇವರಂತಹ ಪರಮಾತ್ಮ ಇಲ್ಲ ಎಂಬುದು ನೀನು ಕೇಳಿರುವೇನೋ? ನೀ ಅದನ್ನೆಲ್ಲ ಹೇಳ್ಬೇಡ. ಮೊದಲ ಮಸೂತಿ ಬರ್ತಿಲ್ಲೋ ಹೇಳ. ವಸತಿ ಎಲ್ಲಿದೆ ನಿನ್ನ ಮಸೂತಿ? ಯಾವುದು ನಿನ್ನ ನಿಜವಾದ ಮಸೂತಿ? ನೀನು ನನಗೆ ಹೇಳು. ಏ ಶರೀಫ, ಇದು ಮಸೂದ್ ಅಲ್ಲೇನು? ಇದ ಅಜ್ಜ ಮುತ್ತಜ್ಜ ನಮಾಜ್ ಮಾಡಿದ ಮಸೂತಿ ಅಲ್ಲೇನು? ಇದು ಇದು ಎಲ್ಲ ಕಟ್ಟಡ ನಿಂತಿರುವ ಒಂದು ಕಟ್ಟಡ. ನಿಜವಾದ ಮಸೂತಿ ಯಾವುದು? ಬಲ್ಲವರಾದ್ರ ತಿಳಿದು ಹೇಳ್ರಿ. ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ ಬೆಲ್ಲ ಓದಿಸುವುದು ಎಲ್ಲಿತ್ತು? ಈ ಮಸೂತಿ ಮೊದಲಿಗೆ ಎಲ್ಲಿತ್ತು? ನೀವು ನನಗೆ ಹೇಳ್ರಿ. ನೀ ಅದನ್ನೆಲ್ಲ ಕೇಳಕ್ ಹೋಗಬೇಡ. ಮೊದಲ ಮಸೂತಿಗೆ ಬರ್ತೀವಿಲ್ಲೋ ಹೇಳ. ನಾನು ನನ್ನ ಮಸೂತಿಗೆ ಹೋಗ್ತೀನಿ, ನಿಮ್ಮ ಮಸೂತಿಗೆ ಬರುವುದಿಲ್ಲ. ನಿನ್ನ ಮಸೂತಿ ಎಲ್ಲ ಇರಲಿ. ನಿನ್ನ ಮಸೂತಿ ಯಾವುದು? ನಿನ್ನ ಮಸೂತಿ ಈ ನನ್ನ ಮೈಯೇ ನನ್ನ ಮಸೂತಿ. ಈ ಮಸೂತಿ ಒಳಗ ಹೂ ಅನ್ನುವನನ್ನ ಅಲ್ಲ, ಒಳಗ ಮಲಗಿಕೊಂಡಾನ ಅವನನ್ನು ಎಚ್ಚರಿಸುವುದಕ್ಕೆಂದು ನಾನು ಒಳಗಿನ ಮಸೂತಿಗೆ ಹೋಗುತ್ತೀನಿ, ಹೊರಗಿನ ಮಸೂತಿಗೆ ಬರುವುದಿಲ್ಲ. ಏ ಮಾರಾಯ, ನೀ ಎಲ್ಲಾರ ಹೋಗ, ಬೇಕಾದ್ರೆ ಸುಡುಗಾಡಿ ಹೋಗಿ ಅಲ್ಲೇ ಬೂದಿ ಬಡ್ಕೊಂಡು ಕುಂದ್ರ. ನಿಮ್ ಮನೆಯಿಂದ ಅಲ್ಲಾದೇವರಿಗೆ ಎಡಿ ಬಂದಿಲ್ಲ, ಅದಲ್ಲ ಎಡಿ ಕಳಿಸ್ಕೊಡ. ನಮ್ಮ ಮನೆ ಎಡೆ ದಿನಾಲು ಅಲ್ಲ ಸಾಹೇಬರಿಗೆ ಹೋಗ್ತದ, ಹಸಿದ ಮುಲ್ಲ ಸಾಹೇಬರಿಗೆ ನಮ್ಮ ಮನೆ ಎಡಿ ಬರುವುದಿಲ್ಲ. ಇನ್ನು ಮುಂದೆ ನೀ ನಮ್ಮ ಮನೆ ಎಡಿ ಹಾದಿನೋ ಕಾಯಬೇಡ. ಇದರಲ್ಲಿ ನಿನ್ನ ದೇವರಿಗೆ ಎಡಿ ಹೋಯ್ತಿ? ಯಾವುದು ನಿನ್ನ ದೇವ್ರ?
ಎಲ್ಲೈತೆ ನಿನ್ನ ದೇವ್ರ? ನಾನು ಒಯ್ಯುವ ಎಡೆ ಏನಂದು ಕೇಳ್ತೀಯ? ಹೇಳು, ಹೇಳ್ತೀನಿ. ಎಡಿಯ ಬಯ್ಯೋನು ಬಾರೆ ದೇವರಿಗೆ ಎಡಿಯ ಬಯ್ಯೋನು ಬಾರೆ ಎಡಿಯ ಬಯ್ಯೋನು ಬಾರೆ ಬಡವೂರಿನಿಂದಲೇ ಬಲವೆಗಾಗಿ ಕೈಯನ್ನ ಕೊರೆಯ ನನಗೆ ಎಡಿಯ ಬಯ್ಯೋನು ಬಾರೆ ದೇವರಿಗೆ ಎಡಿಯ ಬಯ್ಯೋನು ಬಾರೆ ಪರಮದ ಗುಡಿ ಕೊಯ್ಸಿ ಅದ ಗುರು ಮಂತ್ರವಗೆ ಜಯ ವಯ್ಯೋನು ಸುನಾಳೀಶನ ಗಟ್ಟಿಯಲ್ಲಿಂದು ಮಸಿರಿಗೆ ಎಡಿಯ ಬಯ್ಯೋನು ಬಾರೆ ದೇವರಿಗೆ ಎಡಿಯ ಬಯ್ಯೋನು ಬಾರೆ ಎಡಿಯ ಬಯ್ಯೋನು ಬಾರೆ ಸರಿಪ ಆ ಬ್ರಾಹ್ಮಣ ಕಟ್ಟಿಕೊಂಡು ಎಷ್ಟು ಮಾತಾಡ್ತೀಯೋ ನೀನು ನಮ್ಮ ಮಸೂತಿಗೆ ಬಂದಿಲ್ಲ ನಿನಗೆ ಯಾಕೆ ತಪ್ಪು ದಂಡ ಬಿಗಿಬಾರ್ದು? ಕಾಂಬೀರ ಆ ಬ್ರಾಹ್ಮಣ ಕೂಡ ಹಾಕೊಂಡ ನಮಾಜ್ ಅಂದ್ರೆ ಏನಂತ ತಿಳಿದುಕೊಂಡೇನಿ? ತಿಳಿದುಕೊಂಡಿದ್ದೇನೆ. ಸರಿಪ, ಹಂಗಾದ್ರೆ ನಮಾಜ್ ಅಂದ್ರೆ ಏನಲ್ಲಿ? ನಾ ಎನ್ನುವುದು ಬಿಟ್ಟ ನಡೆಯುವ ಕ್ರಿಯೆಯು ನಮಾಜು. ಏನಂದೆ? ಸರಿಯಾಗಿ ಹೇಳು. ನಾ ಅಂದ್ರ ಗರ್ವ, ಮಾತು ಅಂದ್ರ ಬಿಟ್ಟು ಬಿಡು. ನಾ ಅನ್ನುವುದನ್ನು ಬಿಟ್ಟು ಅಲ್ಲಮ್ಮರನ್ನು ಎದುರಿಗಿಟ್ಟುಕೊಂಡು ಮಾಡುವ ಕಾಯಕವೇಯು ನಮಾಜು. ಸರಿಪ, ನಿನ್ನ ಅಲಾವಿ ಮ್ಯಾಲ ಬರ್ಲಿಲ್ಲೇನು? ಅಲಾವಿ? ಯಾವ ಅಲಾವಿಯೋ? ಎಲ್ಲಿ ಅಲಾವಿ? ಅಲ್ಲ ಇವ್ರ ಮನೆ ಹಾಳಾಗ ಎಲ್ಲಿ ಅಲಾವ್ ಐತಲ್ಲೋ? ಅಲಾವಿ ಅಂದ್ರೆ ಏನ? ಅಲಾವಿ ಅಲಾವಿ ಎಂದರೆ ಏನು? ಮೊದಲಿಗೆ ಅದು ಎಲ್ಲಿತ್ತು? ಮೊದಲಿಗೆ ಎಲ್ಲಿತ್ತು ಅಲಾವಿಯ ಗುಣ? ಕದನ ಬೆಳೆಸಿತು ಕರ್ಬಲ ದಿನ. ನೀ ಆಡೋ ಅಲಾವಿರ ಯಾವುದು? ಮಗಳ ಮೊದಲ ಬ್ರಹ್ಮ ಧ್ಯಾನದ ಅಲಾವಿ ಆಡೋಣ ಬಾಬಾ. ಇಮಾಮೆ ಹಸೇನ್ ಹುಸೇನ. ಎಂತ ಅಲಾವಿಯೋ? ನಾವು ಹೆಸರೇ ಕೇಳಿಲ್ಲ ಇದನ್ನ. ಹೆಸರು ಇಲ್ಲದವರು, ಹೆಸರು ಒಲ್ಲದವರು ತಮ್ಮ ಆತ್ಮ ಉದ್ಧಾರಕ್ಕಾಗಿ ಆಡಿದ ಅಲಾವಿ ಇದು ಬ್ರಹ್ಮ ಧ್ಯಾನದ ಅಲಾವಿ. ಸರಿಪ, ತಡಿ ನೀನ್ ನನ್ನ ಕುಲದಿಂದ ಹೊರಗೆ ಇಟ್ಟು ಮಗನ. ಲಗುನ ಹಾಕರು, ಕುಲದಿಂದ ಹೊರಗೆ ಹಾಕ್ರಿ. ಹುಟ್ಟಿರಿ ಹಾವ ಮುಂದೆ ನಮ್ಮನ್ನ ನೆಕ್ಕೆ ನೆಕ್ತೈತಿ. ಮೊದಲ ತೆರಿ ಜಚ್ಚಬೇಕು, ಅಲ್ಲ ಮುರಿಬೇಕ. ಇಲ್ಲವಾದ್ರೆ ಈ ಹಾವ ನಮ್ಮ ಮೇಲೆ ನಡಿ ಕುಲದಿಂದ ಹೊರ ಹಾಕಿ.